ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೆಲ್ದಿ ಆಗಿರುವಂಥ ರೆಸಿಪಿನ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಬಟ್ ನಿಮಗೆ ಗೊತ್ತಿರುತ್ತೆ, ಆದರೂ ಕೂಡ ನಾನು ನನ್ನ ಶೈಲಿಯಲ್ಲಿ ನಾನು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಹಲಸಂದಿ ಕಾಳಿನ ಸಾಂಬಾರು ಮತ್ತು ಪಲ್ಯ ಎರಡೂ ಮಾಡ್ತೀನಿ ಇದರಲ್ಲೇ. ಅದು ಹೇಗೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ. ಬನ್ನಿ, ಇದನ್ನು ನೀಟಾಗಿ ನೋಡಿ, ಈ ಥರ ನಾನು ಸ್ವಲ್ಪ ನೆನೆ ಹಾಕಿದ್ದೆ. ಅಂದರೆ ಬೇಗ ಬೇಯಲಿ ಅಂತ ಹೇಳಿ ನೆನೆ ಹಾಕಿದ್ದೆ ನಾನು. ಹಾಗೆ ಸೊಪ್ಪನ್ನು ಕೂಡ ತೊಳೆದಿಟ್ಕೊಂಡಿದ್ದೀನಿ. ದಂಟಿನ ಸೊಪ್ಪು ತೊಗೊಂಡಿರೋದು ನೋಡಿ, ದಂಟಿನ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನಾನು ನೀಟಾಗಿ ತೊಳ್ಕೊಂಬಂದಿದ್ದೀನಿ. ಇದನ್ನು ಚಿಕ್ಕದಾಗಿ ಹೆಚ್ಚ್ತೀನಿ. ಇದು ಬೇಯೋಷ್ಟರಲ್ಲಿ ನಾನು ಅದನ್ನು ಚಿಕ್ಕದಾಗಿ ಹೆಚ್ಚ್ತೀನಿ. ನೋಡಿ, ನಾನು ಕುಕ್ಕರಲ್ಲಿ ಹಾಕಿದ್ದೀನಿ. ಒಂದು 4 ವಿಸಲ್ ಬರಬೇಕು, ಹಾಗೆ ಬೇಯಿಸ್ಕೋಬೇಕು. ಇದನ್ನು 4 ವಿಸಲ್ ಬಂದರೆ ಅದು ಬೆಂದಿರುತ್ತೆ. ಯಾಕಂದರೆ ಸ್ವಲ್ಪ ನೆನೆಸಿದ್ದೀನಲ್ವ ನಾನು, ಅದಕ್ಕೆ ಅದು 4 ವಿಸಲ್ ಬಂದರೆ ಅದು ಫುಲ್ ಬೆಂದಿರುತ್ತೆ ನೀಟಾಗಿ. ಈಗ ಬನ್ನಿ, ನಾನು ಸೊಪ್ಪನ್ನು ಹೆಚ್ಕೊತೀನಿ. ಇದನ್ನು ಆಲ್ರೆಡಿ ನೀಟಾಗಿ ನೋಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಆದರೂ ಇನ್ನೊಂದು ಸಲ ಚೆಕ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ಟೇಲ್ಸ್ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ಅದರಿಂದ ಟೇಲ್ಸ್ ಮೇಲೆ ಇದನ್ನು ಹೆಚ್ಚ್ತೀನಿ. ಈಗ ಬೇರೆ ಜಾಸ್ತಿ ಬಿಸಿಲಿದೆ ಅಲ್ವಾ, ದಂಟಿನ ಸೊಪ್ಪು ತಿನ್ನಬೇಕು. ಬಿಸಿಲಿದ್ರೆ ಜಾಸ್ತಿ ಹೀಟ್ ಆಗ್ತಿರುತ್ತೆ ಬಾಡಿ ಎಲ್ಲ. ಇದು ದಂಟಿನ ಸೊಪ್ಪು ಬಂದುಬಿಟ್ಟು ಕೋಲ್ಡ್ ಇರುತ್ತೆ. ಇದನ್ನು ತಿನ್ನಬೇಕು ಬಿಸಿಲಲ್ಲಿ ಅಂತ ಹೇಳ್ತಾರೆ. ಬೇಸಿಗೆಯಲ್ಲಿ ಜಾಸ್ತಿ ತಿನ್ನಬೇಕು ಅಂತ ಹೇಳ್ತಾರೆ ದಂಟಿನ ಸೊಪ್ಪನ್ನು. ಹಂಗಂತ ಹೇಳಿ ಸ್ವಲ್ಪ ಜಾಸ್ತಿನೇ ತೊಗೊಂಬಂದು ಸಾಂಬಾರು ಮಾಡೋಣ ಮತ್ತು ಪಲ್ಯ ಮಾಡೋಣ, ಎರಡನ್ನೂ ಮಾಡೋಣ ಅಂದ್ಕೊಂಡು ಹಲಸಂದಿ ಕಾಳನ್ನು ನೆನೆ ಇಟ್ಟಿದ್ದೆ 2 ಅವರ್. ದೊಡ್ಡ ಎಲೆ ಇರುತ್ತಲ್ವ, ಅದರಲ್ಲಿ ಇಲ್ಲಿ ಎಲ್ಲ ನೀಟಾಗಿ ನೋಡಬೇಕು. ಯಾಕಂದರೆ ಹುಳುಗಳು ಕುತ್ಕೊಂಡಿರ್ತವೆ, ನಮ್ಗೆ ಗೊತ್ತಾಗಲ್ಲ. ನಾವು ಎಷ್ಟೇ ಸಲ ನೋಡಿದ್ರೂ ಒಂದೊಂದು ಸಲ ಮಿಸ್ಸಾಗಿ ಬಂದಿರ್ತವೆ. ತುಂಬ ಅಂದರೆ ತುಂಬ ಚೆನ್ನಾಗಿ ತೊಳೆದಿದ್ದೀನಿ. ಸೋಸಾದ್ಮೇಲೆ ನೀಟಾಗಿ ತೊಳ್ಕೊಂಬಂದು ಇಟ್ಟಿದ್ದೀನಿ. ಆದರೂ ನೋಡೋಣ, ಇನ್ನೊಂದ್ಸಲ ಹೆಚ್ಚ್ತಾ ಇದ್ದೀನಲ್ವ, ನನ್ನ ಮನಸ್ಸಿಗೆ ಸಮಾಧಾನ ಸಿಗಲ್ಲ ಹಾಗೆ ಹೆಚ್ಚಿದ್ರೆ. ಅದಕ್ಕೆ ನೋಡ್ಬಿಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಇನ್ನೊಂದು ಸಲ. ನಾನು ಈ ಥರ ದಂಟಿರೋದನ್ನು ಹಾಕ್ತಾ ಇರಲಿಲ್ಲ. ಕೆಲವರು ಹಾಕೋದನ್ನು ನೋಡಿದೆ, ಅವರು ಚೆನ್ನಾಗಿ ಬಂದಿತ್ತು ಸಾಂಬಾರೆಲ್ಲ ಅವ್ರು ಮಾಡಿರೋದೆಲ್ಲ. ನನಗೆ ಆಮೇಲೆ ನಾನು ಯಾಕೆ ಇಷ್ಟೊಂದೆಲ್ಲ ಬಿಸಾಕೋದು ಬೇಡ ಅಂತ ಹೇಳಿ ನಾನು ಕೂಡ ಹೆಚ್ಚ್ತಾ ಇದ್ದೀನಿ. ಈಗ ಇದು ಇಷ್ಟೊಂದು ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಬೇಯಿಸಿದ ಮೇಲೆ ಅದು ಸ್ವಲ್ಪ ಅಂದರೆ ಸ್ವಲ್ಪನೇ ಆಗುತ್ತೆ.
ಏನು ಇಬ್ಬರು ಇರೋದಕ್ಕೆ ಎಷ್ಟೊಂದು ಹೆಚ್ಚಿದ್ದಾರೆ ಅಂತ ಅನ್ಕೋಬೋದು. ಇದು ಸ್ವಲ್ಪನೇ ಆಗುತ್ತೆ. ಆಮೇಲೆ ಒಂದು ಕಟ್ ಅಷ್ಟೇ ತೊಗೊಂಡಿರೋದು ನಾನು ಸೊಪ್ಪು. ನೋಡಿ ಫ್ರೆಂಡ್ಸ್, ಈಗ ನಾನು ಇದು ಬಾಣಲಿಯಲ್ಲಿ ಹಾಕ್ಕೊಂಡು ಅದನ್ನು ನೀಟಾಗಿ ಬೇಯಿಸ್ಕೊತೀನಿ ಸೊಪ್ಪನ್ನು ಕೂಡ. ನೋಡಿ ಅದು ದಂಟಿತ್ತಲ್ವಾ, ಯಾವ ಥರ ಆಗಿದೆ ನೋಡಿ, ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು ಹಾಕಬೇಕು. ಈಗ ನೋಡಿ ಫ್ರೆಂಡ್ಸ್, ಇದು ಬೇಯಿಸ್ತಾ ಇದ್ದೀನಿ ನೋಡಿ. ಈ ಕಡೆ ಅದನ್ನು ಅಲಸಂದಿ ಕಾಳನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ನೀಟಾಗಿ ಬೇಯಲಿ ಅಂತ. ಜಾಸ್ತಿ ಫ್ಲೇಮಲ್ಲಿ ಹಾಕಿಬಿಟ್ರೆ ಅದು ಕುಯ್ ಅಂತ ಹೇಳಿ ಬೇಗ ವಿಜಲ್ ಬಂದುಬಿಡುತ್ತೆ. ಒಳಗಡೆ ನೋಡಿದರೆ ಬೆಂದಿರಲ್ಲ. ಅದರಿಂದ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇದನ್ನು ಕೂಡ ನೋಡಿ. ನೋಡಿ ಫ್ರೆಂಡ್ಸ್, ಇದು ಬೆಂದಿದೆ. ಎಷ್ಟಾಗಿದೆ ನೋಡಿ, ಸ್ವಲ್ಪನೇ ಆಗಿದೆ. ಈ ನೀರನ್ನು ನಾನು ಬಸ್ಕೊತೀನಿ. ಬಸ್ಕೊಂಡ ಬಿಟ್ಟು ಅದೇ ಅಲಸಂದಿ ಕಾಳು ನೀರು ಎರಡೂ, ಈ ನೀರು ಸೊಪ್ಪು ನೀರು ಮತ್ತು ಅಲಸಂದಿ ಕಾಳು ನೀರು ಎರಡನ್ನೂ ಬೇಯಿಸ್ಕೊಂಡ್ಬಿಟ್ಟು ನಾನು ಟೊಮಾಟೊ ಎಲ್ಲ ಹಾಕಿ ಅದನ್ನು ರಸಮ್ ಥರ ಮಾಡ್ತೀನಿ. ನಂತರ ಈ ಸೊಪ್ಪನ್ನು ಮತ್ತು ಅಲಸಂದಿ ಕಾಳನ್ನ ಎರಡನ್ನೂ ಬೇಯಿಸ್ಬಿಟ್ಟು ಪಲ್ಯ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ಹೇಳಿ ಮುಂದೆ ನೋಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಕಾಳು ಬೆಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ಮೆತ್ತಗಾಗಿದೆ, ಬಿಸಿ ಇದೆ, ಬೆಂದಿದೆ ನೋಡಿ. ಈ ಥರ ಬೇಯಿಸಬೇಕು. ಈ ರಸನ ನಾನು ರಸಮ್ ಮಾಡಲಿಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಈ ಕಾಳನ್ನು ಒಂದು ಕಡೆ ಬೆಸ್ಕೊತೀನಿ. ಹಾಗೆ ನೋಡಿ, ಪಲ್ಯನ ಒಗ್ಗರಣೆ ಮಾಡಲಿಕ್ಕೆ ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಇದು ಕರಿಬೇವಿನ ಸೊಪ್ಪು, ಒಂದೆರಡು ಸ್ವಲ್ಪ ಚಿಕ್ಕದಿರೋದು ಇದು ಏನಪ್ಪ ಆನಿಯನ್ ಈರುಳ್ಳಿನ ಹೆಚ್ಕೊಂಡಿದ್ದೀನಿ. ನಂತರ 2 ಟೊಮಾಟೊ ತೊಗೊಂಡಿದ್ದೀನಿ, ಚಿಕ್ಕದಾಗಿರೋದು. ಈಗ ಒಗ್ಗರಣೆ ಕೊಡ್ತೀನಿ ಬನ್ನಿ. ನೋಡಿ, ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆನೇ ತೊಗೊಂಡಿದ್ದೀನಿ. ಸೊಪ್ಪು ಮತ್ತು ಕಾಳಿದೆ ಅಲ್ವಾ, ಅದನ್ನು ನೀಟಾಗಿ ನಾವು ತಿರುಗಿಸ್ಬೇಕಾದ್ರೆ ಇದು ಆಗಬಾರ್ದು, ಕೆಳಗಡೆ ಚೆಲ್ಲಿ ಹೋಗಬಾರ್ದು ಅಂತ ಹೇಳಿ ಸ್ವಲ್ಪ ದಪ್ಪ ಇರೋ ಪಾತ್ರೆನೇ ದೊಡ್ಡದಿರೋ ಪಾತ್ರೆನೇ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆನ ಹಾಕ್ತೀನಿ ಸ್ವಲ್ಪ. ನೋಡಿ, ಎಣ್ಣೆ ಸಾಕು ಇಷ್ಟು. ನಾನು ಒಗ್ಗರಣೆಗೆ ಸ್ವಲ್ಪ ಜೀರಿಗೆನ ಹಾಕ್ತೀನಿ. ನಂತರ ಸ್ವಲ್ಪ ಇಂಗುನ ಹಾಕ್ತೀನಿ. ನಂತರ ಕರಿಬೇವು ಸೊಪ್ಪು, ನಂತರ ಹಸಿಮೆಣಸಿನಕಾಯಿ, ನಂತರ ಈರುಳ್ಳಿನ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪನೇ ಬಿಟ್ಕೊಂಡಿದ್ದೀನಿ ನಾನು. ಹಸಿಮೆಣಸಿಕಾಯಿ, ಈರುಳ್ಳಿ, ಟೊಮಾಟೊ ನೆಕ್ಸ್ಟ್ ಹಾಕಬೇಕು. ಹಸಿಮೆಣಸಿಕಾಯಿ ಮತ್ತು ಇದು ಈರುಳ್ಳಿ ಎರಡು ನೀಟಾಗಿ ಬೇಯಬೇಕು. ಬೆಂದಾದಮೇಲೆ ಟೊಮಾಟೊನ ಹಾಕಬೇಕಾಗುತ್ತೆ. ನಂತರ ಟೊಮಾಟೊ ಹಾಕಿದ್ದೀನಿ ನೋಡಿ. ಇವೆಲ್ಲವೂ ನೀಟಾಗಿ ಬೆಂದಮೇಲೆ ಸ್ವಲ್ಪ ಉಪ್ಪು ಹಾಕಿ ಅರಿಶಿಣ ಹಾಕಿ ನಂತರ ನಾವು ಸೊಪ್ಪು ಮತ್ತು ಅಲಸಂದಿ ಕಾಳನ್ನು ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ನೀಟಾಗಿ ಆಗಿದೆ ನೋಡಿ, ತಳ ಹಿಡ್ಕೊಳ್ತಾ ಇದೆ. ಅದು ಇಷ್ಟರಲ್ಲೇ ನಾನು ಹಾಕಿಬಿಡ್ಬೇಕು ಅದನ್ನು. ನೋಡಿ ಆಗಿದೆ ಇದು.
ನೋಡಿ ಎಷ್ಟು ಮೆತ್ತಗೆ ಬೆಂದಿದೆ ಅಲ್ವಾ, ಮೆತ್ತಗಾಗಿರಬೇಕು, ಎಲ್ಲ ಮೆತ್ತಗೆ ಬೆಂದಿದೆ. ಈಗ ನಾನು ಇದಕ್ಕೆ ಅಲಸಂದಿ ಕಾಳನ್ನು ಹಾಕ್ತೀನಿ. ನೋಡಿ ಬೆಂದಿದೆ ಇದು ಕೂಡ. ಈಗ ಇದಕ್ಕೆ ಸೊಪ್ಪು ಹಾಕೊಂಡು ಬನ್ನಿ, ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಬೆಂದಿದೆ ಮತ್ತು ನೀರಿನ ಅಂಶ ಎಲ್ಲ ಹಿಂಡ್ಕೊಂಡು ಹೋಗೋವರೆಗೂ ಕೂಡ ನಾವು ಇದನ್ನು ನೀಟಾಗಿ ಬೇಯಿಸಬೇಕು. ನಂತರ ಮಸಾಲೆ ಪೌಡ್ರ್ ಇದ್ದರೆ ಮಸಾಲೆ ಪೌಡ್ರ್ ಹಾಕ್ಕೋಬೋದು. ನಾನು ಮಸಾಲೆ ಪೌಡ್ರ್ ಹಾಕ್ತಾ ಇಲ್ಲ, ಇದಕ್ಕೆ ಸೇಮ್ ಸಾಂಬಾರು ಟೇಸ್ಟ್ ಬರುತ್ತೆ ಅಂತ ಹೇಳಿ. ಇಲ್ಲಾಂದರೆ ನನಗೆ ಇದೇ ಸೇಮ್ ಇದೆ ಅಷ್ಟೇ ಬೇಕಾಗಿರೋದು ನನಗೆ. ನೋಡಿ ಫ್ರೆಂಡ್ಸ್, ಆಗಿದೆ, ಪಲ್ಯ ರೆಡಿ ಆಯಿತು. ಈಗ ನಾನು ರಸಮ್ ರೆಡಿ ಮಾಡ್ತೀನಿ. ಇದರಲ್ಲೇ ಇದೆ ನೋಡಿ ಸೊಪ್ಪಿನ ರಸ ಮತ್ತು ಅದು ಕಾಳು ಬೇಯಿಸಿದ್ನಲ್ವ, ಎರಡೂ ರಸ ಇದರಲ್ಲೇ ಇದೆ, ಮಿಕ್ಸ್ ಮಾಡಿದ್ದೀನಿ. ಈ ಎರಡೂ ರಸನ ನಾನು ಈಗ ಒಗ್ಗರಣೆ ಹಾಕ್ತೀನಿ. ಬನ್ನಿ, ಒಗ್ಗರಣೆಗೆ ಏನೆಲ್ಲ ಬಳಸ್ತೀನಿ ನೋಡಿ. ಈಗ ನಾನು ಆ ರಸನ ಒಗ್ಗರಣೆ ಮಾಡಲು ನೋಡಿ ಪಾತ್ರೆ ಇಟ್ಟಿದ್ದೀನಿ, ಚಿಕ್ಕದಾಗಿರೋದು ಇಟ್ಟಿದ್ದೀನಿ. ಸ್ವಲ್ಪನೇ ಇದೆ ಅಲ್ವ, ಅದಕ್ಕೆ ಚಿಕ್ಕದಾಗಿರೋದೇ ಇಟ್ಟಿದ್ದೀನಿ. ಪಾತ್ರೆ ಕಾಯೋಷ್ಟರಲ್ಲಿ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ನಾನು ಈ ಸಾರು ಮಾಡಲು ಸ್ವಲ್ಪ ಎಣ್ಣೆ ಹಾಕಿ ಟಮಾಟೋನೇ ಹುರ್ಕೊತೀನಿ ಎಣ್ಣೆಯಲ್ಲಿ, ನಂತರ ಮಿಕ್ಸಿ ಮಾಡ್ಕೊತೀನಿ ಟೊಮಾಟೋನ. ಸ್ವಲ್ಪ ಘಾಟ ಇದೆ ಪಲ್ಯದ್ದು. ಇದಕ್ಕೆ ಟೊಮಾಟೊ ಹಾಕಿ ಹುರ್ಕೊತೀನಿ. ಸ್ವಲ್ಪ ಹಸಿ ಟೊಮಾಟೊ ಹಾಕಿದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ರಸಮ್ ಅಂತ ಹೇಳಿಬಿಟ್ಟು ನಾನು ಅದಕ್ಕೆ ಟೊಮಾಟೋನ ಹಾಕ್ತಾಯಿದ್ದೀನಿ. ಟೊಮಾಟೋನ ಬೇಯಿಸ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ. ಫ್ರೆಂಡ್ಸ್, ಈ ರಸನ ನಾನು ಒಗ್ಗರಣೆ ಹಾಕಿದ್ದೀನಿ. ಒಗ್ಗರಣೆ ಹಾಕಿದ ಮೇಲೆ ನಾನು ನೋಡಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ. ನೋಡಿ ಟೊಮಾಟೋನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಇದನ್ನು ಮಿಕ್ಸಿ ಮಾಡಿದ್ದೀನಿ. ಸ್ವಲ್ಪ ಅಂದರೆ ಸ್ವಲ್ಪ ಒಂದು ಇಷ್ಟು ಕಾಳು ಮತ್ತು ಇಷ್ಟು ಸೊಪ್ಪನ್ನು ಕೂಡ ಹಾಕಿಬಿಟ್ಟು ನಾನು ಮಿಕ್ಸಿ ಮಾಡಿದ್ದೀನಿ. ಸ್ವಲ್ಪ ಮಂದಗಾಗಲಿ ಅಂತ ಹೇಳಿ. ಮುದ್ದೆ ಜೊತೆನೂ ತಿನ್ಬೋದು, ರೊಟ್ಟೆ ಜೊತೆನೂ ತಿನ್ಬೋದು, ಹಾಗೆ ಅನ್ನ ಜೊತೆನೂ ತಿನ್ಬೋದು ಅಂತ ಹೇಳಿಬಿಟ್ಟು ನಾನು ಮಾಡ್ತಾ ಇರೋದು. ಅದರಿಂದ ಇದನ್ನು ಸ್ವಲ್ಪ ಕಾಳನ್ನ ಹಾಕಿ ಮಿಕ್ಸಿ ಮಾಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿ ಹಾಕಿದ್ದೀನಿ. ನಂತರ ನೋಡಿ ಇಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಚೆಲ್ಕೊಂಡ್ಬಿಟ್ಟೆ. ಇಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಸಾಕಿಷ್ಟೇ. ಹುಳಿ ಬೇಕು ಅಂತ ಅಂದರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಿಂಡ್ಕೊಂಡು ಹಾಕಬಹುದು. ನೋಡಿ ಫ್ರೆಂಡ್ಸ್, ಸಾಂಬಾರಾಗಿದೆ, ಸೂಪರಾಗಿ ಬಂದಿದೆ ಟೇಸ್ಟ್. ಹಾಂ, ಮತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಟೇಸ್ಟ್ ಅಂತೂ ಸೂಪರಾಗಿದೆ. ಹ್ಞೂ ರೇಖರ ಅನ್ಸು ಚಾಲ ರೆಡಿಯಾಗಿದೆ ನೋಡಿ. ಮತ್ತು ನೋಡಿ ಪಲ್ಯ ಕೂಡ ರೆಡಿಯಾಗಿದೆ, ಎರಡೂ ರೆಡಿಯಾಗಿದೆ.